ಲೇಜಿ ನಂಗೆ ವಿನುತ ಅನ್ಸ್ತಾರೆ. ಏನಕ್ಕೆ ಕೆಲಸ ಕೊಟ್ಟರು ಏನಾದರೂ ಒಂದು ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಯಾವ ಕೆಲಸನೂ ಇದುವರೆಗೂ ಮಾಡಿರೋದು ನಾನು ನೋಡಿಲ್ಲ. ಅದಕ್ಕೋಸ್ಕರ ಅವ್ರು ಲೇಜಿ. ಓಕೆ, ನೆಕ್ಸ್ಟ್ ಕಳಪೆ ಅವರೇ ಅನ್ಸುತ್ತೆ. ಏನು ಮಾಡೇ ಇಲ್ಲ ಅಂದ್ಮೇಲೆ ಅವರೇ ಕಳಪೆ ಆಗ್ಬೇಕಲ್ಲ. ಉತ್ತಮ ಇಷ್ಟೊಂದು ಜನ ನೋಡ್ಬಾರ್ದು. ನಮ್ಮ ಭೂಮಿ ಮಾಮ ಅನ್ಸುತ್ತೆ. ಏನ್ ಮಾಡ್ದ ನಿನ್ಗೆ? ಸಪೋರ್ಟಿವ್ ಆಗಿತ್ತು ಮಾಮ ನನ್ನ ಜೊತೆ ಇವತ್ತು, ಅದಕ್ಕೆ ಅವತ್ತು ಮಲ್ಗಿಸ್ಕೊಂಡಲ್ಲ. ನೆಕ್ಸ್ಟ್ ಎಂಟರ್ಟೈನರ್ ಚಂದನ. ಯಾಕೆ ಅದರಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿನೇ ಆಯ್ತು. ನನ್ನ ಇಷ್ಟ. ಅವ್ರಿಗಿಂತ ಎಂಟರ್ಟೈನ್ಮೆಂಟ್ ಸುಮ್ಮನೆ ನಾಳೆ ನಾವು ಕೊಡ್ತೀವಿ. ನನ್ನ ಜೊತೆ ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರು, ನಾವು ನಾವು ಸ್ವಲ್ಪ ಒಂದೇ ಗ್ಯಾಂಗ್ ಇವರೆಲ್ಲ. ಸಾರಿ, ರಾಹುಲ್ ಕೂಡ ಎಂಟರ್ಟೈನರ್ ನನ್ನ ಎತ್ಕೊಂಡ್ ಬಂದಿದ್ದಾರೆ ಪಾಪ. ಇದೆಲ್ಲ ಇಲ್ರಿ, ಇವ್ರೆಲ್ಲ ಒಂದೇ ಗ್ಯಾಂಗ್, ಅದಕ್ಕೆ ಕೊಟ್ಕೊಂತವ್ರೆ. ಇದೆಲ್ಲ ಮೋಸ. ಸೇರಿದ್ರಿ ಹಿಂದೆ ಇರೋರ್ನ ಬೆಳೆಸ್ರಪ್ಪ. ಯಾರು ಹೇಳ್ಬೇಕಪ್ಪ? ಆಯ್ತಪ್ಪ, ನೆಕ್ಸ್ಟ್ ಆಯ್ತಲ್ಲ. ಸೌಂಡ್ ಪಾರ್ಟಿ ನಮ್ಮ ಬಾಬು ಮಾಮ. ಬೆಳಿಗ್ಗೆ 7 ಗಂಟೆಗೆ ಪಕ್ಕದಲ್ಲಿ ಮಲಗಿದೀನಿ. ಗೊರ್ಕೆ ಸೌಂಡ್ ಹೆಂಗ್ ಬರ್ತಿತ್ತು ಅಂದ್ರೆ ಸೌಂಡ್ ಪಾರ್ಟಿ ಬಾಬು. ಓಕೆ, ನೆಕ್ಸ್ಟ್ ಲೀಡರ್ ಶಶಿ ಅಣ್ಣ. ಅದ್ರಲ್ಲಿ ಇಲ್ವೇ ಇಲ್ಲ ಅದು. ಸಿಂಗರ್ ಯಾರು ನೋಡೇ ಇಲ್ವಲ್ಲ ಇದುವರೆಗೂ. ವಂದನ ಸಿಂಗರ್ ಬೇಡ, ಡ್ಯಾನ್ಸರ್. ಡ್ಯಾನ್ಸರ್ ದಿಲೀಪ ಅವರು ಶಿವು ಡ್ಯಾನ್ಸರ್ ಡ್ಯಾನ್ಸರ್. ಸಿಂಗರ್ ಗೊತ್ತಿಲ್ಲ ಯಾರು ಅಂತ. ಕಾಮಿಡಿಯನ್ ಯಾರು? ಕಾಮಿಡಿ ಮಾಡ್ತಾ ಇರೋರು, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಶಿವು ಕಾಮಿಡಿ ನೆನ್ನೆ ಶಟಲ್ ಆಡ್ಬೇಕಾದ್ರೆ ಸಖತ್ತಾಗಿತ್ತು. ಹೌದಾ? ಹೇಳು ಹಂಗೆ. ಏನ್ರಿ ಇವ್ರು ಸೀರಿಯಸ್ ಆಗಿ ಹೇಳೋದೆಲ್ಲ ಕಾಮಿಡಿ ಅನ್ಕೊಂತಾರೆ. ಶಿವು ಸೀರಿಯಸ್ ಆಗಿ ಹೇಳ್ತಾ ಇದ್ದಿದ್ದು ಅದೆಲ್ಲ. ಅವರು ಒಂಥರ. ನೆಕ್ಸ್ಟ್ ಅದು ಸ್ಟ್ರಿಕ್ಟ್ ಹೇಳಿ. ಸ್ಲೀಪ್ ಹುಚ್ಚು ಯಾರು ಜಾಸ್ತಿ ಮಲಗ್ತಾರೆ? ಸ್ಲೀಪಿಂಗ್ ಹುಚ್ಚು ಇವರೇ ಅನ್ಸಿಲ್ಲ. ನಾನು ಇವ್ರು 3 ಜನ ನೋಡೇ ಇಲ್ಲ ಎಲ್ಲೂ. ಹೌದಾ? ಜಾಸ್ತಿ ಬರ್ತಿತ್ತು ನೋಡಿಲ್ಲ. ಇವರು ಡ್ಯಾನ್ಸ್ ಆಡಿದ್ ನೋಡಿದೆ. ಯಾರು ಮೂರಪ್ಪ? ಸೇವ್ ಮಾಡಿದವ್ರು ಇವತ್ತು. ಅವರು ಆಮೇಲೆ ಸ್ವಲ್ಪ ನೋಡಿದೆ. ಇವರಿಬ್ರು ಈ ಕಡೆ ಸ್ವಲ್ಪ ನೋಡಂಗೆ ಎಲ್ಲ. ಈ ಕಡೆ ಇಲ್ಲ, ಆಡೋರೆ. ಎಲ್ಲರೂ ಆಡೋರಾ? ಹಾ, ಓಕೆ. ಸ್ಟ್ರಿಕ್ಟ್ ಹೇಳಿಲ್ಲ ಹೇಳಿ. ಯಾರು? ಆಯ್ತು. ನಮ್ಮ ಅದಕ್ಕೆ ಯಾಕೋ ಆರ್ಗನೈಸ್ ಮಾಡಿಕೊಟ್ರು. ಅವ್ರು ಚಂದನಾಗ ಏನೋ ಕೊಟ್ಟಿದ್ದೀನೋ. ಎಂಟರ್ಟೈನರ್. ಸರಿನಪ್ಪ, ಆಯ್ತು. ನಾವು ಓದ್ತೀವಪ್ಪ ಮನೆಗೆ. ಎಕ್ಸ್ಪೆಕ್ಟೆಡ್. ಅವ್ರಿಗೆ ಯಾರು ಔಟ್ ಹಾಕಲ್ಲ, ನಾನು ಹಾಕ್ಬೇಕು. ಅವ್ರಿಗೆ ನನಗೆ ಅವ್ರು ಹಾಕ್ಬೇಕು ಅಷ್ಟೇ. ನನ್ನ ಹೆಸರು ಭಾಸ್ಕರ. ಲೇಜಿ ಪರ್ಸನ್ ಬಂದು ನಮ್ಮ ಪೃಥ್ವಿ. ಏನಾದ್ರು ಕೆಲಸ ಹೇಳಿದ್ರೆ ಅವನು ಸುಮ್ಮನೆ ಹೋಗ್ಬಿಡ್ತಾನೆ ಪಾಪ. ಅಡಿಗೆ ಎಲ್ಲ ಊಟ ಏನ್ರಿ ಇದು? ಸೌಂಡ್ ಪಾರ್ಟಿ ಬಂದು ಶಿವರಾಜ್. ಸೌಂಡ್ ಪಾರ್ಟಿ ಯಾಕೆ? ಅವ್ರು ಡ್ಯಾನ್ಸ್ ಆಡೋದ್ರಲ್ಲೆಲ್ಲ ಕೊಟ್ಟು ಕಾಮಿಡಿಯನ್ನು ಎಂಟರ್ಟೈನರ್ ಸೇಮ್. ಯಾರು? ನಮ್ಮ ತೇಜಕ್ಕ. ಈಟಿಂಗ್ ವಿನುತ. ಹೇಳಿ. ಕಳಪೆ ಚಂದನ ಅವರು. ಉತ್ತಮ ಬಂದು ಸೂಪರ್ ನೈಸ್. ಓಕೆ. ಫೋಟೋ ಹುಚ್ಚು ಮಮತಾ. ನೆಕ್ಸ್ಟ್
ಪಾಪ ಎಲ್ಲಾ ಕಡೆ ಹುಡುಗಿ ಫೋಟೋ ತಗೋತಾಯ್ತು ನಾನು ಹೇಳಿಲ್ವಾ? ಹೇಳಿಲ್ಲ. ಹೇಳಿ ನಿಮ್ ಪ್ರಕಾರ ಯಾರು? ಪೃಥ್ವಿ. ಕರೆಕ್ಟ್ ಲೇಜಿ ಪರ್ಸನ್ ನಮ್ಗೆ ಅದು ಬೇಡ. ಹೇಳಲೇಬೇಕು. ನಾನೇ ಯಾರಿಗೆ ಕೊಡ್ಲಿ ಅಂತ. ನಾನೇ ಒಂದ್ ನಿಮಿಷ ಪಾಪ ಅಡ್ಗೆ ಯಾರು ಹೇಳಿಲ್ಲ ಅಂದ್ರೆ ಅವ್ರೇ ಅದು. ಬಂದ್ಬಿಟ್ಟು ಎಂಟರ್ಟೈನರ್ ಆಫ್ ದಿ ಡನ್. ಜೈಕು ಉತ್ತಮ ತಿಳು ಕೊಡ್ತೀನಿ, ಒಂದನ್ನು ಕೊಡ್ತೀನಿ. ಕಳಪೆ ರಾತ್ರಿ ಎಲ್ಲ ಜೊತೆಲಿ ಇದ್ರಲ್ಲ. ಕಳಪೆ ನನ್ನ ತಗೋತೀನಿ. ಡ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಶಿವ್ಗೆ. ಲೇಜಿ ಹರ್ಷಿತಾ. ರೀಸನ್ ಹೇಳು. ರೀಸನ್ ಇಬ್ರು ಹೇಳ್ಬೇಕಪ್ಪ. ಇದ್ ಬೇಡ, ಉತ್ತಮ ಕಳಪೆಗೆ ಇಬ್ರು ಅಷ್ಟೇ, ಇನ್ನೆಲ್ಲ ಒಬ್ಬೊಬ್ರೆ. ಉತ್ತಮ ಬಂದು ಯಾಕಪ್ಪ ಯಾಕಂತ ಹೇಳಿ ಎಲ್ಲಾರ್ಗು. ಅವಳಿಗೆ ಇಷ್ಟ ಅದಕ್ಕೆ. ಕಳಪೆ ಬಂದು ಯಾಕೆ ನೀನೇ ತೋರಿಸ್ತು. ಯಾಕಂದ್ರೆ ಏನ್ ಕೆಲಸ ಮಾಡಿದ್ರೆ ಟ್ರಿಪಲ್ ಬಂದು ಮತ್ತೆ ಲೇಸಿಗೆ ಯಾರನ್ನ ಕೊಟ್ಟೆ, ನನ್ಗೆ ಯಾರನ್ನ ಕೊಟ್ಟೆ ಅಂತ ತಗೊಳ್ಳಲ್ಲ. ಲೇಜಿಗೂ ಸರಿ, ಹೇಳು ಕೇಳು. ಕಳಪೆ ಎಂಟರ್ಟೈನರ್ ಎರಡು ಕೊಡ್ಬೋದು. ಕಳಪೆ ನೀನೇ. ಎಕ್ಸೈಟ್ ಇಂದ ನೋಡ್ತಾವ. ಉತ್ತಮ ಹಾ ಉತ್ತಮ. ಶಶಿ ಅಣ್ಣ ಮತ್ತೆ ಶಿವ. ಶಿವುಗೆ ಯಾರಿಲ್ಲ. ಕ್ಲಾಸ್ ಹೊಡಿರಮ್ಮ. ನೋಡಿ, ಕಳಪೆ. ಒನ್ ಅಂಡ್ ಓನ್ಲಿ ಚಂಗನ. ಯಾಕೆ ಶಿಲು. ಏನ್ ಕಳಪೆ ಅಂತ ಏನ್ ಮಾಡಲ್ಲಪ್ಪ? ಯಾಕ್ರಿ ನೀವೆಲ್ಲ ಗುಂಪುಗಾರಿಕೆ ಮಾಡ್ತಾ ಇದ್ದೀರಾ? ಸಾಕು, reason ಕೊಡ್ದೆ ಮುಂದುವರಿಸ್ತಿದ್ದಾರೆ. ಹಾ, ರೀಸನ್ ಕೊಡಲ್ಲ, ಏನಿಲ್ಲ. Entertainer. ರೀಸನ್ ಇಲ್ಲಿ ಸುಮ್ನೆ ಗೆದ್ದು ಬಿಡ್ತಾರೆ ಅಂತ. ಹಾ, ಏನು? reason ಬೇಡ. ಹಾ? ಜೈಕು ಚಂದನ entertainer. Lazy person. ಆಮೇಲೆ ಲೇಜಿ ಪರ್ಸನ್. ಎರಡು ಮಾಡ್ಬಿಡು ಒಂದೇ ಸಲ. ಮೂರು ಜನ ಕೊಡ, ಮೂರು ಒಂದಕ್ಕೆ ಒಬ್ರು ಕೊಡಂಗಿಲ್ಲ. ಮೂರು ಕೊಡಂಗಿಲ್ಲ. ಮೂರು ಒಬ್ರು ಕೊಡಂಗಿಲ್ಲ. ಲೇಜಿ. ಏ ಲೇಜಿ ಇಲ್ಲಿ. ಬೇರೆ ಹಿಂಗೆಲ್ಲ ಹೇಳಂಗಿಲ್ಲ. ಹೇಳ್ಕೊಳಂಗಿಲ್ಲ. ಏನಿದು? 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 Sleeping person. Sound party. Sound party. ಟ್ರಿಪ್ಪಲ್ ಜೈಕು ಹೆಸರು ಜೋರಾಗಿ ಓಡಾಡ್ತಾ ಇದ್ದೆ. ನನ್ನ ಹೆಸರು ಜಯಕುಮಾರ್ ಶ್ರೀ. ಉತ್ತಮನ ನಾನೇ. ಹಾಗೆ ಬರಂಗಿಲ್ಲ. ಬೇರೆಯವರು ಉತ್ತಮ ಮೋಹನ್ ಬ್ರೋ. ಯಾಕೆ ಹುಡುಗರಲ್ಲೂ ಇಂಟ್ರೆಸ್ಟ್ ನೋಡ್ತಾ ಇದ್ಯಾ? ಆಯ್ತಾ? ಕಳಪೆ ಶಿವರಾಜ್ ಕುಮಾರ್. ಮೋಸನಪ್ಪ ಮೋಸ. ಅವ್ನು ಎಷ್ಟು ಕೆಲಸ ಮಾಡೋರೆ ಎಲ್ಲ ಆಗ ಅವ್ರ ಒಪಿನಿಯನ್. ಎಲ್ಲರ ಜೊತೆ ಮಿಂಗಲ್ ಆಗವನೆ, ಮಾತಾಡೋನೆ. ಇಲ್ಲ ಇಲ್ಲ. ಒಟ್ಟ ಕೊಡ್ತೀನಿ. ನಮ್ ಕಳಪೆ ಇಲ್ಲ. ಕಳಪೆ ಹುಡುಗಿರಲ್ಲ. ರೀಸನ್ ಅಡ್ಗೆ ಮಾತ್ರ ಮಾಡಕ್ ಹೆಲ್ಪ್ ಮಾಡೋದು. ಅದೇ ಕ್ಲಿನಿಕ್ ಅಲ್ಲಿ ಅವ್ರೇನು ಹೆಲ್ಪ್ ಮಾಡಿಲ್ಲ. ಅವನ್ನೆಲ್ಲ ಮಾಡಂತಾರೆ ಎಲ್ಲ ಅದನ್ನ. ನಾವೇ ಮಾಡಿ. ಜಾಗ ಬಿಡ್ಬೇಡ. ಎಂಟರ್ಟೈನರ್. ನಾನೇ ನಿನ್ನ ಬಿಟ್ಟೋಣ. ಸೆಲ್ಫ್ ಲವ್ ಇಲ್ಲ ಟೀಮ್. ಯಾಕೆ ಚೆನ್ನಾಗಿ ಮಾಡ್ದೆ ಎಲ್ಲರೂ. ಏನ್ ಮಾಡ್ದ ಏನ್ ಮಾಡ್ದ ಅವನು? ಯಾಕೋ ಈ ಕೊಟ್ಟಿ ತಗೊಳ್ರಿ. ಲೇಜಿ. ಹಿಂದೆನೋ ನೋಡು, ಅಲ್ಲೇ ನೋಡ್ತೀನಿ. ಯಾರದು? ಇನ್ನೊಂದು ಹೇಳೋ.
ಸ್ಲೀಪಿಂಗ್ ಅದು ನೀನೇ ಬ್ರೋ. ಅವನೇ ಜೈಕು ವೆರಿ ಸ್ಟ್ರಿಕ್ಟ್ ಅಂತ ಯಾರು ಅನ್ಸುತ್ತೆ? ಸ್ಟ್ರಿಕ್ಟ್. ನಾನು ಕರೆಕ್ಟಾಗಿ ಹೇಳಿದ್ಯಾ. ಪಾಪ. ನನ್ನ ಹೆಸರು ಕಲ್ಯಾಣ್ ಅಂತ. ಉತ್ತಮ ಬಂದ್ಬಿಟ್ಟು ಬಾಯ್ಸ್ ಟೀಮ್ಗೆ ಟೀಮ್ನ ಲೀಡ್ ಮಾಡಿದ್ದಕ್ಕೆ ಶಶಿ ಮತ್ತೆ ಅಡುಗೆ ಮಾಡಿದ್ದಕ್ಕೆ ಮೋಹನ್ ಬಾಬು. ಚಿಟ್ಕೇಳ ಆಬ್ವಿಯಸ್ಲಿ ಎಂಟರ್ಟೈನರ್ ಆಫ್ ದ ಟ್ರಿಪ್. ಎಂಟರ್ಟೈನರ್ ಆಫ್ ದ ಟ್ರಿಪ್. ಶಿವರಾಜ್ಕುಮಾರ್ ಭಾಸ್ಕರ್. ಸೂಪರ್. ಏಜ್ ಅಂತ ಬಂದ್ರೆ ನಾನು ನನ್ನ ಜೊತೆ ವಿನಿತಾ. ಮತ್ತೆ ಇದು ವೆರಿ ಅಂತ ಬಂದ್ರೆ ಇವತ್ತು ಅಣ್ಣ ಮತ್ತೆ ತೇಜು ಅಂತ. ಫೋಟೋ ಹುಚ್ಚು ಮತ್ತೆ ಇಲ್ಲಿ. ನಿದ್ದೆ ಅಂತ ಬಂದ್ರೆ ಜಯಕುಮಾರ್. ಅಷ್ಟೇ. ಟ್ರಿಪ್ ಅಲ್ಲಿ ಮತ್ತೆ ಎಲ್ಲರೂ ಹೋಗ್ತೀವಿ ಅಂತ ಅನ್ಕೋತಿದ್ದೀನಿ. ಎಂಜಾಯ್ ಮಾಡ್ತಾ ಅದನ್ನ ಹೇಳ್ರಪ್ಪ. ನನಗೆ ಮೂಮೆಂಟ್ ಆದೊಡೆ ಬಂದ್ಬಿಟ್ಟು ಅಲ್ಲಿ ಸಮುದ್ರದಲ್ಲಿ ಇಳಿದಿದ್ದು ಚೆನ್ನಾಗಿದೆ. ಯಾವುದು ಮೆಮೊರೇಬಲ್ ಸಜೆಷನ್ ಫಾರ್ ನೆಕ್ಸ್ಟ್ ಟ್ರಿಪ್. ಸಜೆಷನ್ ಗೋವಾ ಅಂತ ಹೇಳ್ತೀನಿ ನೆಕ್ಸ್ಟ್. ಆ ಸಜೆಷನ್ ಅಲ್ಲ, ಏನಾದ್ರೂ ಇಂಪ್ರೂವ್ಮೆಂಟ್ಸ್. ಇಂಪ್ರೂವೈಸೇಷನ್. ಚೆನ್ನಾಗಿದೆ. ಸ್ಯಾಟಿಸ್ಫೈಡ್. ನನಗೇನು ಬೇರೆ ಹೇಳೋಣ ಅಂತ ಏನಿಲ್ಲ. ಉತ್ತಮ ಅಷ್ಟು. ಉತ್ತಮ ಬಂದು ಬಾಬು ಮತ್ತೆ ಬಾನು ಸೂಪರ್. ಮಾಡಿದ್ದಕ್ಕೆ ಜಾಸ್ತಿ ಕಳಪೆ. ಎಂಟರ್ಟೈನರ್ ಬಂದು ಭಾಸ್ಕರ್ ಬಾಸು ಅವರು ಲೇಜಿ ಪರ್ಸನ್. ಫುಲ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ರು. ಸೂಪರ್. ಲೇಜಿ ಪರ್ಸನ್ ಕಾಮಿಡಿ ಮಾಡೋದಲ್ಲ ಸ್ವಲ್ಪ ಎಲ್ಲ ಡ್ಯಾನ್ಸ್ ಹೇಳಲೇಬೇಕು. ಸರಿ. ಎಲ್ಲ ಯಾಕ್ರಿ ಇದು ಫೋಟೋ ಈ ತರ ಗುಂಪುಗಾರಿಕೆ ಮಾಡಬೇಡಿ ಅಲ್ಲ ಅಪ್ಪ. ಹೇಳು ಅಂತ ಹೇಳಿದ್ದು. ದಯವಿಟ್ಟು ಅಲ್ಲ ಗುಂಪುಗಾರಿಕೆ ಹೇಳು ಅಂತ ಹಿಂಗೆ ಸೂಪರ್. ಮಲ್ಕೊಳ್ಳೋದು. ಚಮತ್ಕಾರ ಸ್ಟ್ರಿಕ್ಟು. ಸೂಪರ್. ಪಾಪ ಅವ್ರು ಏನು ಅಷ್ಟೇ. ಮಾಡಿಲ್ಲ ಬಟ್ ಯಾರಿಗೂ ಬೈದಿಲ್ಲ. ನೋಡಕ್ಕಲ್ಲ ನಿಮ್ಗೆ ಯಾರು ಆಗಿದೆ ಹೇಳ್ಬೇಕು. ಹೆಸರು ಹೇಳ್ಬಿಟ್ಟು ಯಾರು ಮಿಸ್ ಆಗಿದ್ರಲ್ಲ ಅವರು. ಅಲ್ಲ ಮಿಸ್ ಆದ್ರೆ ಉತ್ತಮ ಮಾಡ್ತಾರೆ. ಏನಕ್ಕೆ ಕಳಪೆ. ಅವರೆಲ್ಲ ಕಾಣಿಸ್ತಾನೆ ಯಾವ್ದು ಭಾಸ್ಕರ ಅನ್ಸುತ್ತೆ. ಇಲ್ಲಿ ಇವ್ರ ರೀಸನ್ ಹೇಳಿ ಗೊತ್ತಾಗುತ್ತೆ. ರೀಸನ್ ಹೇಳಿದ್ರೆ ಗೊತ್ತಾಗುತ್ತೆ. ಕಳಪೆ ಮತ್ತೊಮ್ಮೆ ಚಂದನ. ವೆರಿ ಸ್ಟ್ರಿಕ್ಟು. ಅವ್ರೆ ಮಾರುತಿ ತೇಜಸ್ವಿನಿ ಅಕ್ಕ ಅಂತ ನೀವೇ ಸ್ಟ್ರಿಕ್ಟು. ಇವಳ ಉತ್ತಮ ನಮ್ಮ ಭಾವ ಶಶಿ ಭಾವ. ಸೂಪರ್. ಕಳಪೆ. ಕಳಪೆ ಉತ್ತಮ ಇನ್ನೊಬ್ರು ಹೇಳ್ಬೋದು. ಕಳಪೆ ಆಯ್ತಾ? ಎಂಟರ್ಟೈನರ್ ನಮ್ಮ ಶಿವ ಅವರು. ಫೋಟೋ ಬಂದು ಅವನು ನಮ್ಮ ಋತ್ವಿಕ್. ಸೌಂಡ್ ಪಾರ್ಟಿ ಅಂತ ಬಂದ್ರೆ ಇವರು ಲೇಜಿ ಪರ್ಸನ್. ಲೇಜಿ ನಾನೇ ಅನ್ಬಿಡು. ತೋರಿಸ್ಬೇಡಿ ಇವ್ರು ಅಂದ್ರೆ ಅಲ್ಲ ಅಶಿತ್ ಬ್ರೋ. ಸ್ಲೀಪಿಂಗ್ ಪರ್ಸನ್. ಸೂಪರ್ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಯಾವ ಮೂಮೆಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನನಗೆ ಅಲ್ಲಿ ಸೀಯಲ್ಲಿ ಇಳಿಸಿದ್ರಲ್ಲ ಅದು ಇಷ್ಟ ಆಯ್ತು. ವೈಟ್ ಮಾಡೋ. ತುಂಬಾ ರೀಸನ್ಗಳಿದಾವೆ. ಉತ್ತಮ ನಮ್ಮ ಅತ್ತಿಗೆ. ಯಾಕೋ ರೀಸನ್
ರೀಸನ್ ಅದಕ್ಕೆ ಮೇಲೆ ಲವ್ ಜಾಸ್ತಿ. ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿದವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಡೇಟ್ ಫಿಕ್ಸ್ ಮಾಡಿದ್ ನಾನೇ. ನಂಬರ್ 1 ಎರಡನೇದು ಹೇಳ್ತಾ ಇದ್ದೀನಿ, ತರಕಾರಿ ಎಲ್ಲ ಪ್ರತಿಯೊಂದು ಹಚ್ಚೋವಾಗ ಅವ್ರಿದ್ರು ಹಚ್ಚಿದ್ರು. ಹಾ ಓಕೆ ಲೇಸಿ. ಕಳಪೆ ನೆಕ್ಸ್ಟ್. ಹಾ ಓಕೆ ಕಳಪೆ. ಕಳಪೆ ಮಾರ್ಗದಲ್ಲಿ ಕಳಪೆ ಯಾರಿಗೂ ಕೊಡಲ್ಲ, ಇಲ್ಲ, ಎಲ್ಲರೂ ಒಬ್ರು ಚೆನ್ನಾಗಿ ಹೇಳ್ಲೇಬೇಕು. ಎಂಟರ್ಟೈನ್ಮೆಂಟ್ ಮಾಡೋದು. ಒಬ್ರು ಹೇಳ್ಲೇಬೇಕು. ಸೇಫ್ ಆಟ ಆಡ್ಬೇಡ್ರಿ, ಸೇಫ್ ಆಟ ಆಡ್ಬೇಡ್ರಿ ನೀವು. ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಇಟ್ಟಿದ್ದು ಇಲ್ಲ. ಯಾರು ಇಲ್ಲ, ಬೇಡ ಬಿಡಪ್ಪ. ಇಲ್ಲ ಹೇಳ್ಬೇಕಪ್ಪ ನನಗೆ ಚಂದನ ಕೊಡಕ್ ಇಷ್ಟ ಇಲ್ಲ. Yes, definitely. ಗ್ರೂಪಿಸಮ್ ಗ್ರೂಪಿಸಮ್ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ನಾವು ತಗೋತಿದೀವಿ, ಯಾರನ್ನೇ ಹೊಡ್ದು. ಏನರ್ಥ ಅದು? ಹಾ ಓಕೆ. ಕೊಡಕ್ ಇಷ್ಟ ಇಲ್ಲ ಅಂದ್ರೆ ನಾನೇ, ಆದ್ರೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ತಿದ್ಯಾ? ಕಳಪೆ ನಾನೇ. ಸೇಫ್ ಆಟ ಬನ್ನಿ. Lazy. ಹೇಳಬೇಡ. ಲೇಸಿ. ಲೇಜಿ ಹರ್ಷಿತ್. ಸ್ಲೀಪಿಂಗ್. ಸ್ಲೀಪ್. ಸ್ಲೀಪಿಂಗ್ ಬಂದು ಸ್ಲೀಪರ್ ಕೋಚ್ ಅಂತ ಹೇಳೋಣ ಅವ್ರಿಗೆ ಹೆಸರು. ಜೈಕು ಜೈಕುಮಾರ್. Strict. ಸ್ಟ್ರಿಕ್ಟು ಇಬ್ಬರೇ ಹೆಸರು ಹೇಳ್ತೀನಿ. ಹಾ ಒಂದು ತೇಜಕ, ಹಾ ಓಕೆ, ಸಮುದ್ರದೊಳಗೆ ದೂರ ಹೋಗಿ ಬಿಡ್ಲಿಲ್ಲ ನಂಗೂ ಬಂದವ್ರಿಗೆ. ಹಾ ಒಂದು ಇನ್ನೊಬ್ಬರು ಬಂದು ಮಾರುತಿ ಭಾವ. ಓಕೆನಾ? ಹಾ ಓಕೆ. ನೆಕ್ಸ್ಟ್ Entertainer. ಒಂದು ಶಿವಕುಮಾರು, ಎರಡು ಭಾಸ್ಕರ್. ರಾಜ್ ಹೇಳಿ. ನೆಕ್ಸ್ಟ್ ಸಜೆಷನ್. ಓಕೆ, ಟ್ರಿಪ್ಪು ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಮಿಂಗಲ್ ಆಗ್ತಾರೋ ಇಲ್ವೋ ಒಬ್ರಿಗೊಬ್ರು ಅಂದ್ಕೊಂಡಿದ್ವಿ. ಎಲ್ಲರೂ ಚೆನ್ನಾಗಿ ಮಿಂಗಲ್ ಆದರು ಎಲ್ಲರ ಜೊತೆನೂ. ಹಾ ಮತ್ತೆ 1 hour ಬೋಟಿಂಗು ಸಕ್ಕತ್ತಾಗಿ ಅನ್ನಿಸ್ತು ನನಗೆ. ಓಕೆನಾ? ಅದು ಕೇರಳ ವ್ಯೂ ಪಾಯಿಂಟ್ ಎಲ್ಲ ಇತ್ತಲ್ಲ, ಅದು ಸಕ್ಕತ್ತಾಗಿತ್ತು. ಮತ್ತೆ ಮಲ್ಪೆ ಬೀಚು ಇಳಿಸಿದ್ರಲ್ವಾ, ಸ್ವಲ್ಪ ಜನ ಬರಲಿಲ್ಲ, ಬಟ್ ಸಕ್ಕತ್ತಾಗಿತ್ತು ಅದು. ಸ್ವಲ್ಪ ಜನ ಅಲ್ಲ, ಭಾಸ್ಕರಪ್ಪ. ಹಾಂ, ಅಲ್ಲಲ್ಲ ಇವ್ರು ದೇವಸ್ಥಾನಕ್ಕೆ ಹೋಗಿದ್ರು. ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ಇದೇ ಥರ ಎಲ್ಲರೂ ಬನ್ನಿ, ಮಿಸ್ ಮಾಡ್ಕೋಬೇಡ್ರಿ, ಸರಿನಾ? ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ಡಿಸೆಂಬರಲ್ಲಿ. ನೆಕ್ಸ್ಟ್ ಟ್ರಿಪ್ಪು ನೋಡೋಣ, ಕೇರಳಕ್ಕೆ ಹೋಗೋಣ. ಸ್ಟಾರ್ಟ್. ಉತ್ತಮ. ಮೋಹನಣ್ಣ ಮತ್ತೆ ಅರ್ಚನೆ ಎಲ್ಲ ಹುಡುಗರು ಅವ್ರು ಚೆನ್ನಾಗಿ ಅಡುಗೆ ಮಾಡೋದು. ಓಕೆ ಓಕೆ ಓಕೆ. ಮುಂದೆ ಹೋಗಿ. ಕಳಪೆ. ಹೇಳಿ ಇಲ್ಲಿ ಪರವಾಗಿಲ್ಲ. ನನಗಂತ ಬಿಟ್ಟಿದ್ದಾರೆ. ಕಳಪೆ ಇಲ್ಲ. ಹೇಳಿ. ಇಲ್ಲಪ್ಪ ಹೇಳ್ಬೇಕು. ಕೇಳಿಸ್ತಿಲ್ಲ. ಕೇಳಿಸ್ತಾನೆ ಇಲ್ಲ. ಹಾ ಒಂದ್ ಸೆಕೆಂಡ್. ಏನಕ್ಕೆ? ಕಳಪೆ. ಭಯ ಪಡಿಸೋದಕ್ಕೆ. ಓಕೆ ಓಕೆ. ಎಂಟರ್ಟೈನರ್ ಆಫ್ ದ ಟ್ರಿಪ್. ಎಂಟರ್ಟೈನರು ಎಲ್ಲ ಬಂದ್ಬಿಟ್ಟು ಹಾ ಲೇಸಿ. ಜೈಕುನೆಲ್ಲ ಬರೀತಾ ಇದ್ದಂಗೆ ಮೂರು ಜನ ಅವನು ನಾನು ಮಾಡಿರೋ ಜೋಕ್ ಎಲ್ಲ ನಗ್ಬಿಟ್ಟು ಇವಾಗ ಹಿಂದೆ ಕೊಟ್ಟವನೆ ಅಂತ ಅವ್ನು. ಲೇಸಿ. ಲೇಸಿ ನಾನೇ. ಏನ್ ಕೆಲಸ ಮಾಡಿಲ್ಲ ನಾನು? ವಾವ್. ಸ್ಲೀಪಿಂಗ್. ಸ್ಲೀಪ್. ವೆರಿ ಸ್ಟ್ರಿಕ್ಟ್. ವೆರಿ ಸ್ಟ್ರಿಕ್ಟ್. ಸ್ಲೀಪ್ ಹೇಳಿಲ್ಲ ಇರು. ಹಾ ಸ್ಲೀಪ್. ಫೋಟೋ. ಹುಚ್ಚು. ನೆಕ್ಸ್ಟ್ ಟ್ರಿಪ್ ಬಗ್ಗೆ. ಏನೇನೋ ಪುಕ್ಲಾ ಟ್ರಿಪ್. ಹಾ One and only. ಭಾಸ್ಕರ್. ಭಾಸ್ಕರ ಪುಕ್ಲಾ. ತುಂಬಾ ಅಡ್ವೆಂಚರ್ ಮಾಡಿದ್ದೀನಿ, ಯಾವತ್ತು ಮಾಡದೇ ಇಲ್ಲ. ಖುಷಿನಾ ಏನಾದ್ರು? ಚಾಕ್ಲೇಟ್ ಅದೆಲ್ಲ ಬ್ಯೂಟಿ ಫಾಲ್ಸ್ ಒಂದು, ಆಮೇಲೆ ನೀರಲ್ಲಿ ಸಜೆಷನ್ ಏನಾದ್ರು ಚೇಂಜಸ್ ಆರ್ಗನೈಸಿಂಗ್ ಅಲ್ಲಿ ತರ ಇದ್ರು ಓಕೆ. ಪರವಾಗಿಲ್ಲ, ಹೇಳ್ಬೇಕಪ್ಪ. ಹೇಳಿ. ಕರೆಕ್ಟ್ ಮಾಡ್ಕೋಬೋದು. ಸಜೆಷನ್ಸ್ ಏನಿಲ್ಲ, ಚೆನ್ನಾಗಿದೆ. ಹಿಂಗೆ ಇದ್ರು ಸಾಕು. ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನ ಗೊಜ್ಜು. ವಾಕಿಬಾತ್ ಚೆನ್ನಾಗಿತ್ತು. ಓಕೆ, ಹಂಗೆ ಇದ್ರೆ ಸಾಕು. ಯಾಕೆ ಫೇವರಿಸಮ್ ಇದು ಫೇವರಿಸಮ್. ಯಾಕೆ ಹೇಳು? ಅದೇನು ನಮ್ಮಳ ತಾಕ ಏನು ಏನು? ನಮ್ಮ ಸೇರ್ಸಂಗ್ ಮಾಡಕ್ಕೆ ನಡೀರೋ ಹೋಗೋಣ ನಾವೆಲ್ಲ.
ನಮ್ಮ ಅಂತ ಯಾಕೆ ಮಾಡಿ ಪ್ಲಾನ್ ಇದು ಒಳಗೆ ಏನಕ್ಕೆ ನಡೀತಾ ಇತ್ತು ಅದಕ್ಕೆ ಬಿಗ್ ಬಾಸ್ ಒಳಗಡೆ ಕರೆಸ್ದವ್ರೆಲ್ಲ ಇಲ್ಲ ಬಿಗ್ ಬಾಸ್ಗೆ ಇನ್ನೊಂದು ಹೇಳು ಇಲ್ಲ ಹೇಳಿದ ಮಗ ಇನ್ನೊಂದ್ಸರಿ ಎಂಟರ್ಟೈನ್ ಯಾರಪ್ಪ ಚಂದನ ಒಂದಾರು ಪಾಸಿಟಿವ್ ಬಂತು ಅಂತ 2 ಸರಿ ಹೇಳುತ್ತೆ ಫುಲ್ ಎಂಟರ್ಟೈನ್ ಮಾಡ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಏನು ಸ್ಲೀಪಿನ ಇನ್ನ ಕೊಟ್ಟಿಲ್ಲ. ಸ್ಲೀಪಿಗೆ ಬಂದು ಅನ್ನ ಕಳಪೆ ಸ್ಲೀಪು ಕಳಪೆ ಯಾರಿಗೆ ಕೊಡ್ಲಿ? ಕಳಪೆ ಬಾನೋಣ್ಣಂಗೆ ಕೊಡ್ಲಿ. ಯಾಕಪ್ಪ ಯಾಕೆ ಯಾಕೆ ಯಾಕೆಂದ್ರೆ ಕಳಪೆ ಆಡಿದೆ ಅದಕ್ಕೆ ಏನಾಡುದ ಅಷ್ಟೇ. ಪಾಪ ಅಲ್ಲಲ್ಲ ಯಾಕಂದ್ರೆ ಕೊಡು ಅವ್ರಿಗೆ ಕೊಡು ಅಂತ ಅದ್ ಸರಿನ ಕಳಪೆ ಆಟನೇ ಅದು. ಇಲ್ಲಿ ಫುಲ್ ಮಜಾ ಮಾಡಿದ್ವಿ. ಅಡ್ವೆಂಚರಸ್ ಸಕ್ಕದಾಗಿತ್ತು. ಸಜೆಷನ್ಸ್ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕರೆಕ್ಷನ್ ಏನಾದ್ರು ಮಾಡ್ಕೋಬೇಕಾದ್ರೆ ಸಜೆಷನ್ಸ್ ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು. ಹಿಂಗೆ ಇರ್ಲಿ ಮಲಗಿದ್ದಕ್ಕೆ ಶಶಿ ಹಣ್ಣು ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಕ್ಕೆ ಮತ್ತೆ ನಿನ್ನೆ ನೈಟ್ ಆಗಿದ್ದಕ್ಕೆ ಮ್ಯಾನೇಜ್ ಮಾಡೋದು ಏನಾಗಿದ್ದಕ್ಕೆ ಏನು ಡಿಸರ್ವ್ ಇದೆ ಯಾಕೆ ಹೇಳುವಾಗ ತಂದಿದ್ದಕ್ಕೆ ಹೊಸ ಟ್ಯಾಲೆಂಟ್ ಟ್ರೈ ಮಾಡಿದ್ದಕ್ಕೆ ಎಂಟರ್ಟೈನರ್ ಆಫ್ ದ ಟ್ರಿಪ್. ಎಂಟರ್ಟೈನರು ನನಗೆ ಅನಿಸಿದ್ದು ಜೈಕುಮಾರು ಮತ್ತೆ ಶಿವು. ಸೂಪರ್ ಮಗ ಲೇಜಿ ಪರ್ಸನ್. ಲೇಜಿ ಲೇಜಿ ಮಮತಾ ಅವಳೇ ಹೇಳ್ಕೊಂಡೆ ನಾನು ಹೆಂಗ್ ಕೆಲಸ ಮಾಡಿದ್ದೆ ಅದಕ್ಕೆ ಅಂತ ನೋಡಿದೆ. ಏನು ನೆಕ್ಸ್ಟ್ ಸ್ಟ್ರಿಕ್ಟು ಯಾರು ಅನ್ಸಿಲ್ಲ ನನಗೆ. ನೆಕ್ಸ್ಟ್ ಸರ್ ಪರ್ಸನ್. ಕ್ವಶನ್ ತೆಗ್ದಾಕನಪ್ಪ ಗೊತ್ತಲ್ಲ ಫೋಟೋ ಹುಚ್ಚು. ಯಾರು ಇವತ್ತು ಯಾಕೆ ಹೇಳ್ಕೊಂಡೆ? ಫೋಟೋ ಹುಚ್ಚು ಅಲ್ಲ ತೆಗ್ದಿದ್ದ. ಅಲ್ಲ ಹೆಸರು ಹೇಳು ಮಗ ಮಮತಾ ಓಕೆ ಓಕೆ, ಟ್ರಿಪ್ ಬಗ್ಗೆ ಸಜೆಷನ್ಸ್ ಆ ಥರ. ಟ್ರಿಪ್ಪು ಚೆನ್ನಾಗಿತ್ತು ನೆನ್ನೆ ನೈಟ್ವರೆಗೂ. ಆಮೇಲೆ ನನಗೆ ಸ್ವಲ್ಪ ಆಳ ಇತ್ತು. ಸಜೆಷನ್ಸ್ ಏನಾದ್ರು ಇಷ್ಟೆಲ್ಲ ತರಬಾರ್ದು. ಚಾಕ್ಲೇಟ್ ಟ್ರೈ ಮಾಡೋದು. ರಂಗ ಓಕೆ ಉತ್ತಮ ಬಾಸು ಮತ್ತೆ ಶಶಿಭಾವ. ಬಾಸು ಎಲ್ಲ ಚೆನ್ನಾಗಿ ಮಾಡೋಣ, ಎಲ್ಲದಕ್ಕೂ ಬಂದು ಏನ್ ಮಾಡುದಪ್ಪ ಒಬ್ಬ ಎಲ್ಲ ಕೆಲ್ಸಗಳಿಗೆ ಖುಷಿಯಾಗಿ ಮಾಡ್ತಾನ, ಚೆನ್ನಾಗಿ ಮಾಡ್ತಾನ. ಅದನ್ನ ಬಿಟ್ರೆ ಕಳಪೆ ಇವ್ರೆ ಪಾಪ ಇವ್ರೇನ್ ತಪ್ಪಿಲ್ಲ, ಗೊತ್ತಿರ್ಲಿಲ್ಲ. ಅಮಾಯಕರ ಮೇಲೆ ಪ್ರಯೋಗ ಮಾಡೋದು ಈಗ ಲೇಸಿನೂ ಇವ್ರೆ ಫಸ್ಟ್ ಒನ್ ಮಾಡಿ ಚಂದನ ಅವರು. ಅದನ್ನ ಬಿಟ್ರೆ ಫೋಟೋ ಹುಚ್ಚಿ ನಮ್ಗೆ ಪೃಥ್ವಿ. ಇನ್ನು ಅಂತ ಬಂದ್ರೆ ತೇಜಕ್ಕ ಸ್ವಲ್ಪ ಏನ್ ಪಾಪ ಅಷ್ಟೊಂದು ಮಾಡಿಲ್ಲ, ಬಟ್ ಇದಾದ್ರೆ ಸ್ವಲ್ಪ ಇರೋದು ಇನ್ನು ಎಂಟರ್ಟೈನರು ಬಾಸು ಪಾಪ ಚೆನ್ನಾಗಿ ಮಾಡೋದೆಲ್ಲ ಅಷ್ಟೇ. ಕಳಪೆ ಆಯ್ತಲ್ಲ ಅಷ್ಟೇ. ನೆಕ್ಸ್ಟ್ ಇನ್ನೇನಿದೆ? ಲೇಜಿ ಪರ್ಸನ್. ಲೇಸಿ ಪರ್ಸನ್ ಇವ್ರೆ ಚಂದನ ಅವರು. ಫಸ್ಟ್ ಟೈಮ್ ಸೌಂಡ್ ಪಾರ್ಟಿನೂ ಇವ್ರೆ. ಇನ್ನು ಮಲ್ಕೊಳ್ಳೋದಂದ್ರೆ ಇವ್ರು ಎಂಟರ್ಟೈನ್ಮೆಂಟ್ ಸೂಪರ್ ಆಗಿತ್ತು. ಓನರ್ಗೆ ನಿಮ್ಮ ಅಪ್ಪನ ಕೆಲಸ ಚೆನ್ನಾಗಿತ್ತು. ಹೆಸರು ಹೇಳಿ ಜೈಕುಮಾರ್ ಅವರು ಸೆಕೆಂಡ್ ಎಂಟರ್ಟೈನರು.
ಟ್ರಿಪ್ಪಲ್ ಎಲ್ಲ ಚೆನ್ನಾಗಿತ್ತು. ಆ ವಿಭೂತಿ ಫಾಲ್ಸ್ ಮೂವ್ಮೆಂಟ್ ಸಗದಾಗಿತ್ತು. ಸಜೆಷನ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಬಸ್ ದೊಡ್ಡದಾದ್ರೆ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಏನಾದ್ರು ಮಾಡಂಗಿದ್ರೆ ಚೆನ್ನಾಗಿರುತ್ತೆ. ಹೆಸರು ಶಶಿ. ಉತ್ತಮ ಬಂದ್ಬಿಟ್ಟು ಶಿವು, ಮೋಹನ್ ಭಾವ ಎಲ್ಲ ಕೆಲಸ ಅವರು ಅಡಿಗೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲ ಕೆಲಸ ಅವ್ರು ಮಾಡ್ತಾ ಇದ್ರು. ಶಿವು ಬಂದ್ಬಿಟ್ಟು ಆ್ಯಕ್ಚುಲಿ ಆರ್ಗನೈಸಿಂಗ್ ಅಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದ. ಅಡುಗೆದ್ರಲ್ಲೂ ಅಷ್ಟೇ. ಆಮೇಲೆ ಪಾತ್ರೆ ಎಲ್ಲ ನಾನೇ ಹೆಸಿಟೇಟ್ ಮಾಡಿದೆ ಆ್ಯಕ್ಚುಲಿ. ನೆನ್ನೆ ಮಾಡಿದೆಲ್ಲ ಅದು ಗಟ್ಟಿ ಇತ್ತು. ಇವನೇ ಎಲ್ಲ ತೊಳ್ದ, ನೆನ್ನೆದು ಬೆಳಿಗ್ಗೆದು ಎಲ್ಲ ತೊಳ್ದ. ಹಂಗಾಗಿ ಅವನು ಆಮೇಲೆ 9,000 ಆ್ಯಕ್ಚುಲಿ ಹೊಗೆ ಆಡ್ಸ್ಕೊಂಡಿತ್ತು, ಫಾಲೋ ಅಪ್ ಮಾಡಿ ಕೊಡಿಸ್ದ. ಅದಕ್ಕೆ ಇವನೇ ಉತ್ತಮ. ಕಳಪೆ ಇಬ್ಬರು ಕೊಡ್ಬೋದಲ್ಲ, ಚಂದನ ಆಮೇಲೆ ದಿಲಿಗೆ ಅದೇ ರೀಸನ್ನು. ಕೊಡಬಾರ್ದಿತ್ತು, ಕೊಟ್ಟವನೇ. ಚಂದನಕ್ಕೂ ಅದೇ ರೀಸನ್. ಚಂದನ ಅದೇನಿಲ್ಲ, ಬೇರೆ ಏನರಲ್ಲೂ ಇನ್ವಾಲ್ವ್ ಆಗ್ಲಿಲ್ಲ, ಅದಕ್ಕೆ ಚಂದನ. ಬೇರೆ ಏನಿದೆ, ಲೇಜಿ ವಿನು. ಯಾಕಂದ್ರೆ ಗಾಯ ಆಗಿತ್ತು ಪಾಪ, ಮಾಡೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಾಂದ್ರೆ ಚೆನ್ನಾಗಿ ಮಾಡ್ತಿದ್ಲು. ಈ ಟ್ರಿಪ್ಪನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವಿನು. ಸ್ಟ್ರಿಕ್ಟು ಯಾರಿಲ್ಲ ಇರೋದ್ರಲ್ಲ ಸ್ಟ್ರಿಕ್ಟು ಇದು ಓಕೆನಾ? ಓಕೆ. ನೆಕ್ಸ್ಟ್ ಏನಿದೆ, ಎಂಟರ್ಟೈನರು ತುಂಬ ಜನ ಇದ್ದಾರಪ್ಪ. ಶಿವು, ಭಾಸ್ಕರು, ಜೈ ಸಖತ್ತಾಗಿ ನಗಿಸ್ತಾ ಇದ್ರು. ಮಸ್ತ್ ಮಜಾ ಇತ್ತು. ನೆನ್ನೆ ಫುಲ್ಲು ಸೀರಿಯಸ್ ಆಗಿದ್ರು, ಬಂದ್ಬಿಟ್ಟು ಏನೇನೋ ಎಲ್ಲ ಕಾಮಿಡಿ ಮಾಡ್ತಾ ಇದ್ರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಇದ್ರು. ಆ ಟೈಮಲ್ಲೂ ನಗು ಬಂತು ಆ್ಯಕ್ಚುಲಿ. ಇನ್ನೇನಿದೆ, ಸ್ಲೀಪಿಂಗ್ ಯಾರು? ಸ್ಲೀಪಿಂಗ್ ಯಾರು ಇಲ್ಲ. ಫಸ್ಟ್ ಅವ್ರಿಗೆ ಪಾಪ ಯಾರು ಪರಿಚಯ ಇರಲಿಲ್ಲ. ಒಂದ್ ನಿಮಿಷ ಪರಿಚಯ ಇರಲಿಲ್ಲ, ಹಂಗಾಗಿ ಅವ್ರದ್ದೆಲ್ಲ ಡ್ಯೂಟಿನೂ 2 ದಿನ ನೈಟ್ ಶಿಫ್ಟ್, ಡೇ ಶಿಫ್ಟ್ ಎಲ್ಲ ಮಾಡಿದಕ್ಕೆ ಹಂಗ ಸ್ಲೀಪಿಂಗ್ ಯಾರು ಇಲ್ಲ, ಆರಾಮಾಗಿದ್ರು. ಸೌಂಡ್ ಪಾರ್ಟಿ ಬಾನು. ಟ್ರಿಪ್ ಚೆನ್ನಾಗಿತ್ತು ಆಕ್ಚುಲಿ. ತುಂಬಾ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಮಿಂಗಲ್ ಆಗಿದ್ರು. ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಎಲ್ಲರೂ ಚೆನ್ನಾಗಿ ಮಿಂಗಲ್ ಆಗಿ ಕಾಮಿಡಿ ಎಲ್ಲ ಇತ್ತು, ಒಳ್ಳೆ ಅಡ್ವೆಂಚರ್ ಆಗೂ ಇತ್ತು. ಇನ್ನೊಂದು ಒಂದು ಸಜೆಷನ್ ಏನಂದ್ರೆ, ಸ್ವಲ್ಪ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲರೂ ಇನ್ವಾಲ್ವ್ ಆಗಬೇಕು. ಯಾಕಂದ್ರೆ ಅದರಿಂದ ಆ್ಯಕ್ಚುಲಿ ಸ್ವಲ್ಪ ದುಡ್ಡು ಕಳ್ಕೊತೀವಿ. ಸ್ವಲ್ಪ ಜನಕ್ಕೆ ಒಂದಷ್ಟು ಪ್ಲೇಸಲ್ಲಿ ಪರಿಚಯ ಇರ್ತಾರೆ. ಫೋನ್ ಎಕ್ಸಾಂಪಲ್ ಬೋಟಿಂಗ್ ಹೋದಾಗ ನಿನ್ನೆ 1 ಅವರ್ಗೆ ಗೊತ್ತಿತ್ತು ಆ ಪ್ಲೇಸ್ಗೆ ಹೋಗ್ತೀವಿ ಅಂತಲೂ ಗೊತ್ತಿತ್ತು. ಸುಮ್ಮನೆ 5,000 ಕೊಟ್ವಿ, 1,500 ಆಗ್ತಾಯಿತ್ತು. ಇವತ್ತು ಅಷ್ಟೇ ಮುರುಡೇಶ್ವರಲ್ಲಿ ಅದು ಗೊತ್ತಿತ್ತು, ಅಲ್ಲೂ ವೇಸ್ಟ್ ಮಾಡ್ಕೊಂಡ್ವಿ ದುಡ್ಡು 9,000 ಕೊಟ್ಬಿಟ್ಟು. ಆಮೇಲೆ ಇನ್ನೊಂದು, ರೂಮ್ ಬುಕ್ ಮಾಡ್ಬೇಕಂದ್ರೆ ಯಾರು ಏನು ಫಾಲೋಅಪ್ ಮಾಡ್ತಾ ಇರಲಿಲ್ಲ. ಇನ್ನು ಎಲ್ಲಿರ್ತೀವಿ ಏನು ಯಾರು ಕೇಳ್ತಾನೆ ಇರಲಿಲ್ಲ. ಸೊ ಇನ್ವಾಲ್ವ್ ಆದರೆ ಬೆಟರ್ ಅನ್ಸುತ್ತೆ ಅಲ್ಲ, ಪಾಸಿಟಿವ್ ಆಗಿ ಎಲ್ಲರೂ ಇನ್ವಾಲ್ವ್ ಆಗಿ. ಆಮೇಲೆ ಯಾವಾಗ ಹೋಗ್ತಾ ಇರೋಣ ಅವಾಗ ಅಷ್ಟೇ. ಥ್ಯಾಂಕ್ ಯು. ಶಿವರಾಜ್ ಕುಮಾರ್ ಉತ್ತಮ ಬಂದ್ಬಿಟ್ಟು ಭಾಸ್ಕರ್ ಮತ್ತು ಶಶಿಯಣ್ಣ. ಮತ್ತು ಆರ್ಗನೈಸಿಂಗು ಚೆನ್ನಾಗಿತ್ತು. ಮತ್ತು ಅವರು ಆರ್ಗನೈಸಿಂಗ್ ಸೆಷನ್ ಚೆನ್ನಾಗಿತ್ತು. ಮತ್ತು ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಥರ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಲಗೇಜ್ ಶಿಫ್ಟ್ ಮಾಡೋದು ಅದೆಲ್ಲ ಆ್ಯಕ್ಟಿವ್ ಆಗಿದ್ರು ಅಂತ ಅನಿಸ್ತು. ಕಳಪೆ ಬಂದ್ಬಿಟ್ಟು ಚಂದನ ಮತ್ತು ಇದು. ಯಾಕೆಂದರೆ ಆ್ಯಕ್ಚುಲಿ ಹೋಲ್ ಟ್ರಿಪ್ಪಲ್ಲಿ ನೆನ್ನೆ ನೈಟೇ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಿತ್ತು. ಅದು 1.1% ಕೂಡ ರೀಚ್ ಆಗಲಿಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನೆನ್ನೆ ನೈಟು. ಅದಕ್ಕೆ ಕಳಪೆ. ಎಂಟರ್ಟೈನರ್ ಆಫ್ ದ ಟ್ರಿಪ್ಪು ಭಾಸ್ಕರ್ ಮತ್ತು ಜಯಕುಮಾರು ಎಲ್ಲ ಹತ್ರನೂ ಆ್ಯಕ್ಟಿವ್ ಆಗಿ ಇದ್ದರು. ದೇವಸ್ಥಾನದಿಂದ ಹಿಡಿದು ಬೀಚಿಂದ ಹಿಡಿದು ಬಸ್ಸಲ್ಲಿ ಎಲ್ಲ ಕಡೆ ಆ್ಯಕ್ಟಿವ್ ಆಗಿದ್ದು, ಕಾನ್ಸ್ಟೆಂಟ್ ಆ್ಯಕ್ಟಿವ್ ಆಗಿದ್ರು ಇಬ್ಬರು. ಲೇಜಿ ಪರ್ಸನ್ ಬಂದು ಮರ್ತೆ ಹೋಗಿದ್ದಲ್ಲ, ದೇಶಕ್ಕೆ ಸ್ವಲ್ಪ ಲೇಜಿ ಅಂತ ಅನಿಸ್ತು. ಯಾವುದನ್ನು ಎಲ್ಲೂ ಕಾಣಿಸೇ ಇಲ್ಲ. ಆಗ್ತಿದೆ ಸ್ಟ್ರಿಕ್ಟ್ ಬಂದು ಅಕ್ಕ ಮತ್ತೆ ಮಾಡ್ತೀವವ. ಸ್ಲೀಪಿಂಗ್ ಪರ್ಸನ್ ಜಯಕುಮಾರು ಮತ್ತೆ ಫೋಟೋ ಹುಚ್ಚು ಮಮತಾ ಮತ್ತೆ ಪೃಥ್ವಿ. ಫೋಟೋಗ್ರಾಫರ್ ತೆಗಿಯೋರು ಫೋಟೋ ಚೆನ್ನಾಗಿ ತೆಗಿಯೋರು. ಫೋಟೋ ಚೆನ್ನಾಗಿ ತೆಗಿಯೋರು ಬಂದು ಮೋಹನಣ್ಣ ಮತ್ತೆ ಕೊಡ್ಬೇಕಪ್ಪ ಪಾಪ, ಎಷ್ಟೊಂದು ಜನ ತೆಗೆದ್ರು. ಮೋಹನಣ್ಣ ಮತ್ತೆ ರಾಹುಲ್. ಮತ್ತೆ ಇನ್ಕ್ಲೂಡ್ ಮಾಡೋಣ. ಸಜೆಷನ್ ಟ್ರಿಪ್ಪು ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಇಂಪ್ರೂವ್ಮೆಂಟ್ಸ್ ಅಂತ ಬಂದರೆ ಅದೇ ಸ್ವಲ್ಪ ಊಟದ ರೀತಿಗೆ ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಡಬೇಕು ಅಂತ ಅನಿಸ್ತು. ಏನಕ್ಕೆ? ಏನೋ
ಊಟ ನಮಗೆ ಸ್ವಲ್ಪ ಜಾಸ್ತಿ ಡಿಸಪಾಯಿಂಟ್ ಆಯಿತು ಊಟದ ವಿಷಯದಲ್ಲಿ. ಓಕೆ. ಯಾರು ಊಟದ ತಲೆನೇ ಕೆಡ್ಸ್ಕೊಂಡಿಲ್ಲ. ಮತ್ತೆ ಸ್ವಲ್ಪ ಬೇಗ ರೆಡಿ ಆಗಬೇಕು ಎಲ್ಲರೂ. ಟೈಮ್ ತುಂಬ ವೇಸ್ಟ್ ಮಾಡಿದ್ದೀವಿ ಅಂತ ಅನಿಸ್ತು. ಸೌಂಡ್ ಪಾರ್ಟಿ ಬಂದು ಭಾಸ್ಕರ್ ಅಷ್ಟೇ, ಇನ್ನೇನು ಸಜೆಷನ್ ಅದೇ ಊಟದ್ದು ಬೇಗ ಟೈಮ್ ಪಿಕಪ್ ಟ್ರಿಪ್ ಹೆಂಗಿತ್ತು? ಟ್ರಿಪ್ ತುಂಬ ಚೆನ್ನಾಗಿತ್ತು. ನನಗೆ ಬೆಸ್ಟ್ ಮೂಮೆಂಟ್ಸ್ ಅಂತ ಬಂದರೆ ವಿಭೂತಿ ಫಾಲ್ಸ್ ಮತ್ತು ಅದು ಬೀಚ್, ನಾವು ಮುರುಡೇಶ್ವರ ಬೀಚ್. ತೇಜಸ್ವಿನಿ. ಆ್ಯಕ್ಚುಲಿ ಇದರ ಫಸ್ಟ್ ಟ್ರಿಪ್ ಗ್ರೂಪಲ್ಲಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಇವತ್ತು ಸಕ್ಸಸ್ ಆಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಟ್ರಿಪ್ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದಕ್ಕೆ ಶಶಿ ಅಗೋಲತ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಹಾಗೆ ಈ ಟ್ರಿಪ್ಪಲ್ಲಿ ನಾನು ಅಬ್ಸರ್ವ್ ಮಾಡೋದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಉತ್ತಮ ಅಂತಂದರೆ ಮೋಹನ್ ಅವರು ನನ್ನ ಕಡೆಯಿಂದ. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಫಸ್ಟ್ ಹಚ್ಚಿದ್ರೆ ಸೆಟ್ ನಾನು ಮಾಡ್ತೀನಿ ಅಡುಗೆ ಅಂತ ಓಡೋಗ್ತೀನಿ. ಹಾಗೆ ಆಮೇಲೆ ಎಂಟರ್ಟೈನ್ಮೆಂಟ್ ಬಂದು ತುಂಬ ಚೆನ್ನಾಗಿದ್ದಾರೆ ಶಿವ ಅವರು. ಆಮೇಲೆ ನಮ್ಮ ಫೇವ್ರೇಟ್ ಮಿಸ್ಟರ್ ಭಾಸ್ಕರ್ ನಾಗವಲ್ಲಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಯಾರು ಕಳಪೆ ಅಂತ ಯಾರು ಇಲ್ಲ, ಎಲ್ಲ ಸಾಧಾರಣ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ರು. ಎಲ್ಲ ಕೆಲಸ ಮಾಡ್ಬೇಕಂತ ಏನಿಲ್ಲ ಅದಕ್ಕೆ ಎಕ್ಸೆಪ್ಟ್. ನೆಕ್ಸ್ಟ್ ಹೇಳಿದೆ ಲೇಸಿ ಪರ್ಸನ್ ಇವ್ರು ಅವ್ರ ಹೆಸರೇನು ಮಾರುತಿ. ಪಾಪ ಈಗ ಹೋಗು ಮಲ್ಕೊಂಡೇವ್ರಿ. ಸಜೆಷನ್ ಕೊಡ್ತೀನಿ. ನೆಕ್ಸ್ಟ್ ಟ್ರಿಪ್ ಅಂದರೆ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಬಟ್ ಒಂದೊಂದ್ಸರಿ ತುಂಬ ಆಗ್ಬಿಡೋದು. ಅವಾಗ ಒಂದು ಸ್ವಲ್ಪ ಟೈಮ್ ಕರೆಕ್ಟಾಗಿ ಏನಾದರೂ ಕೊಡಿದ್ರೆ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹೊಟ್ಟೆಶ್ವದಾಗ ಕೋಪ ಬರುತ್ತೆ ಬೇಗ. ಅವಾಗ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದಿಲ್ಲ. ಯಾಕಂದ್ರೆ ಟೈಮ್ ಕರೆಕ್ಟಾಗಿ ಎಲ್ಲಾದರೂ ಒಂದು ಸ್ವಲ್ಪ ತಿನ್ಕೋದ್ರೆ ಚೆನ್ನಾಗಿರುತ್ತೆ. ಈ ನೋಡ್ರಿ ಸೆಲ್ಫ್ ಟ್ಯಾಗ್ ನಾನೇ ಏನಕ್ಕೆ ಯಾವುದಕ್ಕೆ ಸ್ಲೀಪಿಂಗ್ ಬಟ್ ಸೆಲ್ಫಿಂಗ್ ನೀನೇ ಕೇಳ್ಕೊಂತ ಇದೀಯಾ? ಸ್ಲೀಪಿಂಗ್ ಬಟ್ ನೀವು ಸದ್ಯ ಜಯಶ್ರೀ ಪಾಪ ಅವ್ರೇನು ಮಾಡ್ಕೊಂಡಿರ್ಲಿಲ್ಲ, ಸೊ ನಾನಷ್ಟು ಅಬ್ಸರ್ವ್ ಮಾಡಿಲ್ಲ ಯಾರಷ್ಟು ಮಾಡ್ಕೊತಿದ್ರು ಅಂತ. ಆಮೇಲೆ ಫೋಟೋ ಹುಚ್ಚು ಆಮೇಲೆ ಪೃಥ್ವಿಗೆ ಅಷ್ಟು ಫೋಟೋ ಹುಚ್ಚಿ ಅದು ನೋಡಿಲ್ಲ. ಬೋರ್ಡ್ ಥರ ಫೋಟೋ ತೆಗೆಸ್ಕೊತಿದ್ದ ಹಂಗೆ. ಸೊ ಫಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಿ, ಎಲ್ಲ ಚೆನ್ನಾಗಿತ್ತು. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಗೊತ್ತು. ನನ್ನ ಹೆಸರು ವಂದನಾ ಪಿ. ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಲ್ಲ ಜೊತೆ ಕಸಿನ್ಸ್ ಎಲ್ಲರೂ ಅಕ್ಕ ಕಸಿನ್ಸ್ ಎಲ್ಲ ಬಂದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಉತ್ತಮ ಬಂದ್ಬಿಟ್ಟು ಅಡುಗೆ ವಿಷಯದಲ್ಲಿ ಬಂದ್ರೆ ಬಾಬು ಅಣ್ಣ, ಮೋಹನ್ ಬಾಬು ಅಣ್ಣ. ಸೊ ಅವ್ರು ತುಂಬಾ ಅಡುಗೆ ವಿಷಯದಲ್ಲಿ ಹೆಲ್ಪ್ ಮಾಡಿದ್ರು. ಅದನ್ನ ಬಿಟ್ಟರೆ ಎಂಟರ್ಟೈನ್ ಮೀನ್ಸ್ ಉತ್ತಮ ಇಬ್ರು ಕೊಡ್ತೀನಿ ಅಂದ್ರೆ ಶಿವು ಕೊಡ್ತೀನಿ, ಅಣ್ಣ ಕೊಡ್ತೀನಿ. ಸೊ ಜಾಸ್ತಿ ನೆಕ್ಸಿದ್ದು ಶಿವು ಮತ್ತು ಜೈಕೋಣ ಅವರು. ಆಮೇಲೆ ಕಳಪೆ ಒಂದ್ ನಿಮಿಷ, ಚಿರ್ಮುರಿ ಹಚ್ಚಿದ್ಯಾರು? ಅಲ್ಲ ಬಿಟ್ಟಿದ್ಯಾರು? ನೆಕ್ಸ್ಟ್ ಕಳಪೆ ದಿಲು ಕೊಡ್ತೀನಿ. ಅವ್ನ್ ಕೊಡ್ಬಾರ್ದಿತ್ತು, ಯಾಕಂದ್ರೆ ಇಲ್ಲ ನಿನ್ನೆ ಎಷ್ಟೊಂದು ಗೇಮ್ಸ್ ಆಡ್ಬೋದಿತ್ತು. ಅದರಿಂದ ಎಲ್ಲರಿಗೂ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಅದು ಅದೇ ಕಳಪೆ, ಇನ್ನೊಬ್ರು ಕಳಪೆ. ಅವಳೇನಿಲ್ಲ ಏನ್ ಮಾಡಿಲ್ಲ ಅಂತ ಕೇಳ. ಫೇವರಿಸಮ್ ಅಪ್ಪ. ಶಿವು ಅವ್ನು ನನಗೆ ತುಂಬಾ ಬೈತಿದ್ದ. ಯಾಕೋ ಶಿವ? ಆಮೇಲೆ ಎಂಟರ್ಟೈನರು ಇವರಿಬ್ರು ಯಾರ್ಯಾರು? ಜೈಕೋಣ್ಣ ಮತ್ತೆ ಶಿವು. ಜೈಕೋಣ್ಣ ತುಂಬಾ ನಗ್ಸಿದ್ದಾರೆ. ಸೊ ಅದು ಮತ್ತೆ ಇನ್ನೊಂದು ಲೇಸಿ ಚಂದುನೆ. ಅವಳೇನು ಜಾಸ್ತಿ ಏನು ಕೆಲಸ ಏನು ಮಾಡಕ್ ಹೋಗಲ್ಲ. ಆಮೇಲೆ ಫೋಟೋ ಹುಚ್ಚು ನಾನು ಜಾಸ್ತಿ ಗಮನಿಸಿದ್ದು ಪೃಥ್ವಿ ಅಣ್ಣ ಮತ್ತೆ ಮಮತಾ ಅಕ್ಕ. ಸೊ ಅವರಿದ್ರು. ಸೌಂಡ್ ಪಾರ್ಟಿ ನಂಗೆ ಅವತ್ತು ನಿದ್ದೆ ಮಾಡ್ಬೇಕೆ ಸೌಂಡ್ ಮಾಡಿ ಜಾಸ್ತಿ. ವಿನುತಾ ಅಕ್ಕ ಮತ್ತೆ ಅದಕ್ಕೆ ಅವರು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಸ್ಲೀಪಿಂಗು ಜೈಕುಮಾರ್. ಸಜೆಷನ್ ಏನಾದ್ರು? ಸಜೆಷನ್ ಅದೇ ಊಟ ಅಡ್ಗೆ ಮಾಡ್ಬೇಕಾದ್ರೆ ಮೀನ್ಸ್ ಎಲ್ಲರೂ ಇನ್ವಾಲ್ವ್ ಆಗಬೇಕು. ಒಂದ್ಸರಿ ಹುಡುಗರು ಮಾಡ್ತೀವಿ, ಇನ್ನೊಂದ್ಸರಿ ಹುಡುಗಿರು ಆ ತರ ಮಾಡಿದ್ರೆ ಬೇಗ ಆಗುತ್ತೆ. ಸೊ ಅದನ್ನ ಬಿಟ್ಟರೆ ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ನನ್ನ ಹೆಸರು ವಿನುತಾ. ಉತ್ತಮ ಅಂದ್ಬಿಟ್ಟು ಇಬ್ರು ಮೋಹನ್ ಮತ್ತೆ ಶಶಿ ಬಾವ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ರು. ಮೋಹನ್ ಬಾಬುನಾ? ಇಬ್ರು ಮೋಹನ್ಸ್ ಅವರೆಲ್ಲ ಕಡೆ
ಜೊತೆಲಿದ್ರು ಜೊತೆಗೆ ಹೋದ್ರೆ ಅವ್ರು ಉತ್ತಮ ಕೊಡೋದ ಅಂದ್ರೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲ ಕಡೆ ಟೀಮ್ ಲೀಡ್ ಕೇರ್ ಮಾಡಿ ಟೀಮ್ ಲೀಡ್ ಅಲ್ಲ ನಮ್ಮ ಡ್ರೈವರ್ ಕೊಡು ಜೊತೆಗೆ ಅವರೇ ತರ ಕರ್ಕೊಂಡು ಹೋಗ್ತಾರೆ ಜೊತೆ ಇದ್ದಿದ್ದು ಅವ್ರೆ. ಆಮೇಲೆ ಇನ್ನ ನಮ್ಮ ಅಣ್ಣಯ್ಯ ಅವರು ಎಲ್ಲ ಅಡ್ಗೆ ಗಿಡ್ಗೆಗೆಲ್ಲ ಹೆಲ್ಪ್ ಮಾಡಿದ್ರು. ಅಂಡ್ ಮಿಸ್ಟರ್ ಶಶಿ ಅವರೇ ಈ ಟ್ರಿಪ್ಗೆ ಕಾರಣ. ಅವ್ರಿಬ್ರು ನೋಡಿ ನಂಗ್ ಕೊಡಿ ಅಂತವ್ರೆ. ಅಂತವ್ರಿಂದನೇ ಕಳಪೆ ಅವ್ರಿಬ್ರಿಗೆ. ಮಿಸ್ಟರ್ ಕುಮ್ಮಿ ಅಂಡ್ ಇಲ್ಲ ನಮ್ಮ ಅಣ್ಣಂಗಿಲ್ಲ, ಓನ್ಲಿ ಬಾನು ಅವನ್ನೇ ರೇಗಿಸ್ತಾ ಇರೋದು ಅವಾಗಿಂದ. ಆಮೇಲೆ ಏನೋ ಕೊಡ್ಲಿಲ್ಲ ಅವ್ನು ನಂಗೆ, ಏನೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರೀಸನ್ ಫಾರ್ ಕಳಪೆ. ಅವ್ರು ಲೇಸಿ ಕೊಟ್ಟು ಅದಕ್ಕೆ ಇವ್ರು ಕಳಪೆ ಕೊಡ್ತಾರೆ. ಸುಮ್ನೆ ಅಷ್ಟೇ. ಕಳಪೆ ಅಂದ್ರೆ ಅಷ್ಟೊಂದು ಯಾರು ಏನು ವರಸ್ಟ್ ಆಗೇನಿಲ್ಲ, ಬಟ್ ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು ಅನ್ಸಿತ್ತು ಇವರಿಬ್ರು. ಇವಾಗ ಓಕೆ, ಬಟ್ ಅವ್ರು ಸ್ವಲ್ಪ ಇನ್ವಾಲ್ವ್ ಆಗ್ಬೇಕಿತ್ತು ಅಂತ ಅನಿಸ್ತು. ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಕಳಪೆ. ಇನ್ನು ಲೇಸಿ ಅಂತ ಬಂದ್ರೆ ಅದೇ ಅವರೇ ಇನ್ವಾಲ್ವ್ ಆಗ್ಬೇಕಿತ್ತು ಅನಿಸ್ತು. ಎಂಟರ್ಟೈನರ್ ಅಂದ್ರೆ ನಮ್ಮ ಬಾಸು ಮತ್ತೆ ಇವರು ಜೈಕೋಣ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಅಂಡ್ ಶಿವು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ವೆರಿ ಸ್ಟ್ರಿಕ್ಟ್ ಅಂತ ಯಾರು ಅನ್ಸಲ್ಲ, ಬಟ್ ಸ್ವಲ್ಪ ಸ್ಟ್ರಿಕ್ಟ್ ಅನ್ಸಿದ್ದು ಅಂದ್ರೆ ಇವರು ಮತ್ತೆ ತೇಜ. ಅದಲ್ಲಿ ಸಮುದ್ರದ ಹತ್ರ ಬಿಡ್ತಾ ಇರ್ಲಿಲ್ವಲ್ಲ. ನೆಕ್ಸ್ಟ್ ಸ್ಲೀಪಿಂಗ್ ಪರ್ಸನ್ ತೇಜ ಆಕ್ಚುಲಿ ಜಾಸ್ತಿ ಮಲಗಿದ್ದಿದ್ದು ಅವಳೆ. ಫೋಟೋ ಆಬ್ವಿಯಸ್ಲಿ ನಮ್ಮ ಪೃಥ್ವಿರಾಜ್. ಸಜೆಷನ್ ಅಂದ್ರೆ ಎನಿವೇಸ್ ಮಿಸ್ಟರ್ ಭಾಸ್ಕರ್ ಅವರು. ಇನ್ ಸಜೆಷನ್ ಅಂದ್ರೆ ಅದೇ ಊಟ ಮಾಡೋ ಟೈಮಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ಬೇಕಿತ್ತು. ಆಮೇಲೆ ಎಲ್ಲ ಒಟ್ಟಿಗೆ ಆಟ ಆಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅದೊಂದು. ಅಂಡ್ ಇನ್ನೊಂದು ಕಳಪೆ ಬಂದ್ಬಿಟ್ಟು ದಿಲೀಪ್ ಅವ್ರಿಗೆ. ಫಸ್ಟ್ ನಾನು ಚಂದನ ತಪ್ಪು ಅನ್ಕೊಂಡಿದ್ದೆ, ಬಟ್ ಮೇನ್ ತಪ್ಪು ಬಂದಿದ್ದು ದಿಲೀಪ್ ಅವರಿಂದ. ಆಕ್ಚುಲಿ ತುಂಬಾ ಪ್ಲಾನ್ಸ್ ಇತ್ತು, ಗೇಮ್ಸ್ ಅದು ಇದು ಅಂತಲ್ಲ, ಅದು ಸ್ವಲ್ಪ ಹಾಳಾಗಕ್ಕೆ ದಿಲೀಪ್ ಅವ್ರ ಕಾರಣ ಆದ್ರು. ಅದರಿಂದ ದಿಲೀಪ್ ಅವ್ರಿಗೆ ಕಳಪೆ. ಬೆಸ್ಟ್ ಮೂಮೆಂಟ್ ಅದೇ ವಿಭೂತಿ ಫಾಲ್ಸ್ ಹತ್ರ ಫುಲ್ ಮೇಲೆ ಹೋಗಿದ್ದಲ್ಲ, ಅದು ಚೆನ್ನಾಗಿತ್ತು. ಅಂಡ್ ಇದು ರಿವರ್ ಸಾರಿ ಸಮುದ್ರ ಅಲ್ಲಿ ಬೀಳ್ತಲ್ಲ, ಅದು ಚೆನ್ನಾಗಿತ್ತು. ಅಲ್ಲಿ ಭಾಸ್ಕರ್ ಬಂದಿದ್ರೆ ಸಮುದ್ರ ಡ್ರಾಪ್ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಟೀಮ್ 22ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನನಗೆ ಇಷ್ಟೊಂದು ಇದೆಲ್ಲ ನನಗೆ ಹೊಸದು. ಎಲ್ಲರೂ ಎಷ್ಟೋ ಹೊಸ ಪ್ಲೇಸಸ್ ಇದೆ. ಯಾರು ತೇಜೋವಧೆ ಮಾಡಿದೆ, ಎಲ್ರೂ ಕಾಮಿಡಿ ಮಾಡಿದ್ದಾರೆ. ಯಾರಿಗೂ ಹರ್ಟ್ ಆಗಿಲ್ಲ. ಕೇಸ್ ಯಾರಿಗಾದ್ರೂ ಹರ್ಟ್ ಆಗಿದೆ ಐ ಆಮ್ ಸಾರಿ. ವಂದನಾ, ಐ ಆಮ್ ಸಾರಿ ಕನ್ನಡ. ಟ್ರಿಪ್ಪಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನನ್ನಿಂದ ಎಂಟರ್ಟೈನ್ ಆಗಿ ನನಗೆ ವೋಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಕೊಟ್ಟಿದ್ದಕ್ಕೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಎಮೋಷನಲ್ ಮೂಮೆಂಟ್ ಅಂತ ಅನಿಸಿದೆ. ಮಾತಾಡುವ ಬರದಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಎಲ್ಲ ಆಟದ ಬರದಲ್ಲಿ ಆಗಿರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಪ್ಲಾನ್ ಏನಂತ ಅನ್ಕೋತಾ ಇದ್ದೀರಾ? ನಿಮ್ಮ ಮೈಂಡಲ್ಲಿ ಏನಿದೆ? ಅದೇ ನೆಕ್ಸ್ಟ್ ಪ್ಲಾನು ಎಲ್ಲರೂ ಮತ್ತೆ ಟ್ರಿಪ್ ಹೋಗೋಣ. ಅದೇ ಯಾವ ಪ್ಲೇಸ್ಗೆ? ಪ್ಲೇಸು ನೆಕ್ಸ್ಟ್ ಟೈಮು ಚಿಕ್ಕಮಂಗ್ಳೂರು ಸೈಡ್ ಹೋಗೋಣ. ಮಳೆಗಾಲದಲ್ಲಿ ಯಾವಾಗಲಾದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ಹೊಸ ಪರಿಚಯ, ಎಲ್ಲರೂ ಚೆನ್ನಾಗಿದ್ರು, ಸಪೋರ್ಟಿವ್ ಆಗಿದ್ರು. ಲೈಕ್ ಯಾರು ಬೇಜಾರೇನು ಅಂದ್ರೆ ಲೈಕ್ ಏನು ಬೋರಿಂಗ್ ಯಾರು ಅನ್ನಿಸ್ತಿಲ್ಲ. ಎಲ್ಲ ಚೆನ್ನಾಗಿದ್ರು, ಫುಲ್ ಎಂಟರ್ಟೈನಿಂಗು. ಟ್ರಿಪ್ ವಾಸ್ ಆಲ್ ಆನ್ ಗುಡ್. ಚೆನ್ನಾಗಿತ್ತು. ಹಿಂಗೆ ಇರಬೇಕು, ಹೋಗ್ಬೇಕು ಆಗಾಗ 6 months ಒಂದ್ಸಲ ಹೋಗ್ತಾ ಇರಬೇಕು. ಹಿಂಗೆ ಇನ್ನೊಂದು ಸ್ವಲ್ಪ ಜನ ಎಕ್ಸ್ಟ್ರಾ ಆಗಲಿ, ದೊಡ್ಡ ಬಸ್ ಆಗಲಿ, ಬಸ್ ಒಂದು ಸ್ವಲ್ಪ ಚೆನ್ನಾಗಿರೋದು ಮಾಡೋಣ. ಓಟ್ ಹಾಕಿರೋರ್ಗೆಲ್ಲರಿಗೂ ಧನ್ಯವಾದಗಳು.